ಕಳೆದ 30 ವರ್ಷಗಳಿಂದ ನೀವು ವಿದೇಶದಲ್ಲಿ ಗಡಿಯಾರ್ ಗ್ರೂಪ್ ಆಫ್ ಕಂಪನಿಯ ಮಾಲಕರಾಗಿ ವಿದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಚಿರಪ್ರಚಿತರಾಗಿದ್ದಿರಿ. ಇದೇ ಹೊತ್ತಲ್ಲಿ ನೀವು ಖ್ಯಾತ ಉದ್ಯಮಿಯಾಗಿ ಪ್ರತ್ಯೇಕವಾಗಿ NRI ಸಚಿವಾಲಯ ಸ್ಥಾಪನೆ ಆಗಬೇಕೆಂಬ ಬೇಡಿಕೆ ಇರುವಂಥದ್ದು. ಯಾತಕ್ಕಾಗಿ ಪ್ರತ್ಯೇಕವಾಗಿ ಈ ಮಿನಿಸ್ಟ್ರಿಯನ್ನು ಸ್ಥಾಪನೆ ಮಾಡಬೇಕು? ಇದರ ಅವಶ್ಯಕತೆ ಏನಿದೆ ಅಂತ? ನಾನು NRI ಆಗಿ ಈಗ 30 ವರ್ಷ ಆಯಿತು. ಅಂದರೆ ಇನಿಷಿಯಲಿ ಅಂದರೆ ಬಿಗಿನಿಂಗ್ಗೆ ನಮಗೆ ಅದು ಗೊತ್ತಾಗಲಿಲ್ಲ. ಅಂದರೆ ತುಂಬ ನಾವು ಕಷ್ಟ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೆವು. ನಮಗೆ ಸರ್ಕಾರದಿಂದ ಏನು ಅಂತ ಒಂದು ಪ್ರಯೋಜನಕ್ಕೆ ಅದು ಸಿಗಲಿಲ್ಲ. ನಂತರ ಈ ಸಲ ನನಗೆ ಕೆಲವು ಬಿಸಿ ಶೆಡ್ಯೂಲ್ ಇದ್ದ ಕಾರಣ ಹೋಗಲಿಕ್ಕೆ ಸಿದ್ದರಾಮಯ್ಯನವರಿಗೆ ನಾವು ಈ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅಂದರೆ ನಿಯರ್ಲಿ ವಿ ಹ್ಯಾವ್ 25 to 30 lakhs ಕನ್ನಡಿಗರಿದ್ದಾರೆ. ಅಂದರೆ ಕೆಲವು ರೀತಿಯ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೇವೆ. ಅಂದರೆ ನಮ್ಮ ಕೆಲವು ಸ್ಥಾಪನೆಗಳಿವೆ ಕನ್ನಡಿಗರಿದ್ದು. ಸೊ ಸ್ಟಿಲ್ ನಾವು ತುಂಬ ಕಷ್ಟ ನಷ್ಟಗಳನ್ನು ಅಂದರೆ ಫೇಸ್ ಮಾಡ್ತಾ ಇದ್ದೇವೆ. ಅಂದರೆ ಕೆಲವು ಕನ್ನಡಿಗರು ಅಂದರೆ ಅವರ ಕೆಲಸ ಹೋಗ್ತದೆ, ಅಂದರೆ ಮತ್ತು ಕೆಲವು ಟರ್ಮಿನೇಷನ್, ಕೆಲವು ನಾನಾ ರೀತಿಯ ಕೆಲವು ಕಷ್ಟ ನಷ್ಟಗಳನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸ್ಟ್ರಾಂಗ್ ಆಗಿ ಈ ಸಲ ನಮ್ಮ ಹೊಸ ಮುಖ್ಯಮಂತ್ರಿ DK ಶಿವಕುಮಾರ್ ಹತ್ರ ಸಹ ನಾವು ಹೋಗಿದ್ದೆವು. ಆ ಸಲ ಸಹ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ, ಕೆಲವು ಬಿಸಿ ಶೆಡ್ಯೂಲ್ ಇದ್ದ ಕಾರಣ. ಬಟ್ ನಾವು ಈ ಸಲ ನಮಗೆ ಒಂದು ಭರವಸೆ ಸಮೇತ ಅವರು ಕೊಟ್ಟಿದ್ದಾರೆ. NRI ಒಂದು ಮಿನಿಸ್ಟ್ರಿ ಕೊಡ್ತೇವೆ ಅಂತ. ಇದುವರೆಗೇನು ಅದರ ವಿಷಯದಲ್ಲಿ ಇದು ಬರಲಿಲ್ಲ. ಅದಲ್ಲದೆ 1,000 ಕೋಟಿಯ ನಮ್ಮ NRIಗೆ ಪ್ರಾಮಿಸ್ ಮಾಡಿದ್ದಾರೆ. ಇದುವರೆಗೆ ಅದಕ್ಕೆ ಏನು ನಮಗೊಂದು ಕಾಂಕ್ರೀಟ್ ಉತ್ತರ ಏನು ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ನಮ್ಮ ಬೇಡಿಕೆ ಏನೆಂದರೆ ನಮಗೆ NRI ಮಿನಿಸ್ಟರ್ ಆಗಬೇಕು ಅಂತ. ನೀವು ಹಲವಾರು ವರ್ಷಗಳಿಂದ ವಿಶ್ವ ಪರ್ಯಟನೆ ಅಂದರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ವಿಸಿಟ್ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಕನ್ನಡಿಗರು ಮೈಂಡ್ಲಿ ಏನೆಲ್ಲ ಪ್ರಾಬ್ಲಮ್ಸನ್ನು, ಚಾಲೆಂಜಸನ್ನು ಫೇಸ್ ಮಾಡ್ತಿದ್ದಾರೆ? ಮೇಯ್ನ್ಲಿ ಅಂದರೆ ಜಾಬ್ ಸೆಕ್ಯೂರಿಟಿ, ಅದು ಇಂಪಾರ್ಟೆಂಟ್. ಈಗಂತ ಈ ರೀಸೆಂಟ್ ಕೆಲವು ಇದರಲ್ಲಿ ವಾರ್ ಆಗಿ ನಮ್ಮ ಕನ್ನಡಿಗರು ತುಂಬ ಕಷ್ಟ ನಷ್ಟಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಅದು ಮೇಯ್ನ್ಲಿ ಅದೇ ಜಾಬ್ ಸೆಕ್ಯೂರಿಟಿ. ಏನಾದರೂ ಜಾಬ್ ಲಾಸ್ ಆದರೆ ಮತ್ತು ಏನು ಹೆಲ್ತ್ ಇಶ್ಯೂ ಆದರೆ ನಮ್ಮ ಗೌರ್ಮೆಂಟಿಂದ ಏನಾದರೂ ಅವರಿಗೆ ಬೆನಿಫಿಟ್ ಸಿಗಬೇಕು. ಅದಕ್ಕೋಸ್ಕರ ನಮಗೆ NRI ಮಿನಿಸ್ಟರ್ ಬೇಕು. ಸೊ ದ್ಯಾಟ್ ಅವರ ಏನಾದರೂ ಕಷ್ಟವಿದ್ದರೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರಿಂದ ಏನಾದರೂ ಉಪಕಾರ ಸಿಗ್ಬೋದಂತ ನಮ್ಮ ಎಲ್ಲರ ಕನ್ನಡಿಗರ ವಿಶ್ವಾಸ. ಏನೆಂದರೆ ನಮಗೆ ಈ ಸಲ ನಮ್ಮ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ ಇವರು DK ಶಿವಕುಮಾರ್ ಅವರಿಂದ ನಮಗೆ NRI ಮಿನಿಸ್ಟ್ರಿ ಸಿಗುತ್ತದೆ ಅಂತ ಹೇಳಿ ನಮಗೆ ದೊಡ್ಡ ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾವು ಇನ್ನೂ ಸಹ ರಿಕ್ವೆಸ್ಟ್ ಮಾಡ್ತೇವೆ. ಆದರೆ ನಮಗೆ 100% ವಿಶ್ವಾಸ ಇದೆ ನಮಗೆ ಈ ಸಲ ಸಿಗ್ಬೋದಂತ. ಮುಖ್ಯವಾಗಿ NRI ಸಚಿವಾಲಯ ಸ್ಥಾಪನೆ ಆದರೆ ಯಾರು ಆ ಸಚಿವ ಸ್ಥಾನವನ್ನು ನೀವು ಕೊಡಬೇಕಂತ ಬೇಡಿಕೆ ಇಡ್ತೀರಿ? ಅದರಲ್ಲಿ ಈಗ ನೋಡಿದರೆ ಎಲ್ರಿಗೂ ಗೊತ್ತಿರುವ ವಿಷಯ ಏನೆಂದರೆ ನಮ್ಮ ಆರತಿ ಕೃಷ್ಣನವರು. ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲ ರಾಷ್ಟ್ರದಲ್ಲೂ. ನಾಟ್ ಓನ್ಲಿ ಗಲ್ಫ್ ಕಂಟ್ರಿ, ಅದರ್ ದ್ಯಾನ್ ಗಲ್ಫ್ ಕಂಟ್ರಿಯಲ್ಲಿ ಸಹ ಅವರು ತುಂಬ ಕೆಲಸ ಮಾಡಿದ್ದಾರೆ. ತುಂಬ ವರ್ಷದಿಂದ ಅವರಿಗೆ ತುಂಬ ಅನುಭವ ಇದೆ. ಅಂದರೆ ನಮ್ಮ ಎಲ್ಲರ ಬೇಡಿಕೆ ಆರತಿ ಕೃಷ್ಣ ಆಗಬೇಕು ಅಂತ ಹೇಳಿ ನಮ್ಮ ಎಲ್ಲರ ಬೇಡಿಕೆ ಇದೆ. ಅಂದರೆ ಅವರಿಗೆ ಎಲ್ಲರೂ ಗಲ್ಫ್ ಕಂಟ್ರಿ ಅಲ್ಲದೆ ಅವರು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಅಮೇರಿಕಾ ಎಲ್ಲ ಸ್ಥಳಕ್ಕೆ ಹೋಗಿ ಅವರು ಆದಷ್ಟು ಕೆಲಸ ಮಾಡಿದ್ದಾರೆ. ಅವರು ತುಂಬ ಕೆಲವು ವರ್ಷಗಳ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಆದ ಕಾರಣ ನಮ್ಮೆಲ್ಲರ ಬೇಡಿಕೆ ಆರತಿ ಕೃಷ್ಣ MLC ಅವರು ಈ ಸಲ NRI ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ನಮ್ಮ ಎಲ್ಲರ ಬೇಡಿಕೆ ಇದೆ. ಮುಖ್ಯವಾಗಿ ಇದೀಗ ಇರಾನ್ ಇಸ್ರೇಲ್ ಏನಿದೆ ವಾರ್ ಇದೆ. ಆಫ್ಟರ್ ವಾರ್ ಇಲ್ಲಿನ ಸದ್ಯ ಈಗ ನೀವು ದುಬೈನಲ್ಲಿ ಇದ್ದೀರಿ, ಅಬುದಾಬಿಯಲ್ಲಿ ಬೇರೆ ಬೇರೆ ದೇಶಕ್ಕೆ ವಿಸಿಟ್ ಮಾಡ್ತೀರಿ. ಸದ್ಯ ಅಲ್ಲಿ ಹಲವಾರು ಮಂದಿ ಕನ್ನಡಿಗರು ಸಂಕಷ್ಟದಲ್ಲಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು. ಅವರೇನಾದರೂ ನಿಮ್ಮನ್ನು ಸಂಪರ್ಕ ಮಾಡಿದರೆ, ಸೊ ನೀವು ಅವರಿಗೆ ರಕ್ಷಣೆ ಕೊಡುವಂಥ ಅಥವಾ ಹೆಲ್ಪ್ ಮಾಡುವಂಥ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ? ನೀವು ಕೇಳಿದ ಪ್ರಶ್ನೆ ಏನೆಂದು ಹೇಳಿದರೆ, ನಾನು ಕೆಲವು ದೇಶ ಇದುವರೆಗೆ 130 ದೇಶಕ್ಕೆ ಹೋಗಿದ್ದೇನೆ. ಅಲ್ಲಿ ಕನ್ನಡಿಗರು ಅಂತ ಅಂದರೆ ನೀವು ಯುರೋಪು, ಅಮೇರಿಕ ಅಲ್ಲಿ ಹೋದರೆ ಎಲ್ಲ ಒಳ್ಳೆಯ ಸ್ಥಿತಿಯಲ್ಲೇ ಇದ್ದಾರೆ. ಅಂದರೆ ಸ್ಪೆಷಲಾಗಿ
ಕನ್ನಡಿಗರು ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡೋದಂದರೆ ಗಲ್ಫ್ ಕಂಟ್ರಿಯಲ್ಲಿ, ಅಂದರೆ ಕೆಲವು ಜಾಬ್ ಹೋಗ್ತದೆ ಮತ್ತು ಕೆಲವು ಕಷ್ಟಗಳಿಂದ ಸ್ವಲ್ಪ ಇರ್ತದೆ. ಅದರಲ್ಲಿ ಜಾಸ್ತಿಯಾಗಿ ಗಲ್ಫ್ ಕಂಟ್ರಿಯಲ್ಲಿ ಕೆಲವು ಕನ್ನಡಿಗರಿಗೆ ತೊಂದರೆ. ಅದಕ್ಕೆ ನಾವು ಆದಷ್ಟು ನಮ್ಮ ಕೆಲವು ಸಂಸ್ಥೆಗಳಿದೆ ಅಲ್ಲಿ ಮಾಡ್ತಾ ಇದ್ದೇವೆ. ಅಂದರೆ ಕರ್ನಾಟಕ ಸಂಘ ಸಮೇತ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೆಲವು ಸಂಸ್ಥೆಗಳಿದೆ, ಅದರಲ್ಲಿ ಸಹ ನಾವು ಅವರಿಗೆ ಬೇಕಾದಷ್ಟು ನಮ್ಮಿಂದ ಆಗುವಷ್ಟು ನಾವು ಮಾಡ್ತಾ ಇದ್ದೇವೆ. ಈಗ ಮುಖ್ಯವಾಗಿ ನಿಮ್ಮ ಉದ್ಯಮಿಗಳ ಒಂದು ಗುಂಪು ಇರುವಂಥದ್ದು ಈಗ NRI ಸಚಿವಾಲಯದ ವಿಚಾರದಲ್ಲಿ ಮುಂದೆ ಆದಷ್ಟು ಬೇಗನೆ ಸ್ಥಾಪನೆ ಮಾಡಬೇಕಂತೇಳಿ CM DKಶಿ ಅವರನ್ನು ಅಥವಾ ಇತರ ಸಚಿವರನ್ನು ಮೀಟ್ ಮಾಡ್ತೀರಾ? ಏನಾದರೂ ಶೆಡ್ಯೂಲ್ ಇದೆಯಾ? ಶೆಡ್ಯೂಲ್ ಇದೆ. ಅವರು ನಮಗೆ ಅವಕಾಶ ಕೊಟ್ಟರೆ NRI ಗ್ರೂಪ್ ಹೋಗಿ ಅವರನ್ನು ಭೇಟಿಯಾಗಿ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡಬೇಕಂತ ನಮ್ಮೊಂದು ಆಸೆ ಇದೆ. ಅವರೊಂದು ನಮಗೆ ಅವಕಾಶ ಕೊಟ್ಟರೆ ಇನ್ನೊಮ್ಮೆ ಅವರನ್ನು ಹೋಗಿ ನಾವು ಭೇಟಿ ಮಾಡ್ತೇವೆ. ಇದಕ್ಕೋಸ್ಕರ ನಾವು ಇನ್ನೂ ಸಮೇತ ಸ್ವಲ್ಪ ಅವರಿಗೆ ಹೇಳಿ ಇನ್ನೂ ಸಮೇತ ರಿಕ್ವೆಸ್ಟ್ ಮಾಡ್ತೇವೆ ನಾವು. ಈಗ NRI ಸಚಿವಾಲಯ ಸ್ಥಾಪನೆ ಆದರೆ ಅಂದರೆ ಕನ್ನಡಿಗರಿಗೆ ಮುಖ್ಯವಾಗಿ ನೀವು ಕನ್ನಡಿಗರಲ್ಲಿ ಹೂಡಿಕೆ ಮಾಡಿದರೆ ಏನೆಲ್ಲ ಲಾಭ ಸಿಗುತ್ತೆ? ಕನ್ನಡಿಗರಿಗೆ ಲಾಭ ಸಿಗೋದಂದರೆ ಕೆಲವು ಏನು ಪ್ರಾಬ್ಲಮ್ ಬಂದರೂ ಅವರಿಗೆ ಡೈರೆಕ್ಟ್ ಅಪ್ರೋಚ್ ಮಾಡ್ಬೋದು. ಆ ಒಂದು ಅವರಿಗೆ ಇದು ವಿಶ್ವಾಸ ಇರುತ್ತೆ, ಅಂದರೆ ನಮ್ಮ ಕೆಲಸ ಆಗ್ತದೆ ಅಂತ ಹೇಳಿ. ದಟ್ ಈಸ್ ದ ಮೇಯ್ನ್ ಒಂದು ಎಶ್ಯೂರೆನ್ಸ್. ಅಂದರೆ ಡೈರೆಕ್ಟಾಗಿ ಅವರಿಗೆ ಅಪ್ರೋಚ್ ಆಗ್ಬೋದು. ಅಂದರೆ ಅವರು ಡೈರೆಕ್ಟಾಗಿ ಗೌರ್ಮೆಂಟ್ಗೆ ಹೇಳಿ ಅದನ್ನು ಅವರ ಕಷ್ಟ ನಷ್ಟಗಳನ್ನು ಪೂರ ಮಾಡ್ತಾರೆ. ಅದೇ ಒಂದು ಮೇಯ್ನ್ ಒಂದು ಬೆನಿಫಿಟ್ ಸಿಗುವಂಥದ್ದು ಅದರಲ್ಲಿ ಸಿಗ್ಬೋದು. ಅಂದರೆ ಬಾಕಿ ಎಲ್ಲ ಅಲ್ಲಿ ಹೋಗುವಂಥ ಅವಕಾಶ ಇರುವುದಿಲ್ಲ. ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬೋದು, ಅವರ ಕಷ್ಟಗಳನ್ನು ಅವರು ಪೂರ ಮಾಡ್ತಾರೆ. ಅಂದರೆ ನಮ್ಮ ಆರತಿ ಕೃಷ್ಣನವರು ತುಂಬ ಜನರಿಗೆ ಇದೇ ವಿಷಯದಲ್ಲಿ ಅವರು ಮಿನಿಸ್ಟರ್ ಅಲ್ಲದಾಗಲೂ ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಈಗಲೂ ಸಹ ಮಾಡ್ತಾ ಇದ್ದಾರೆ. ಆ ವಿಷಯದಲ್ಲಿ ಅವರಿಗೂ ಸಹ ನಾವು ತುಂಬ ಆಭಾರಿಯಾಗಿದ್ದೇವೆ. ವಿದೇಶಿ ಕನ್ನಡಿಗರಿಗಾಗಿ ಪ್ರತ್ಯೇಕ NRI ಸಚಿವಾಲಯ ಸ್ಥಾಪನೆ ಮಾಡಬೇಕೆಂಬುದರ ಕುರಿತು ಖ್ಯಾತ ಉದ್ಯಮಿ ಇಬ್ರಾಹಿಂ ಗಡಿಯಾರ್ ಹೇಳಿರುವಂತಹ ಮಾತು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಳಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.